ರೆಸಾರ್ಟ್ಗಾಗಿ ಏಕವಿನ್ಯಾಸವನ್ನ ನೀಡಿದ ಪ್ರಾಧಿಕಾರ ಈಗ ಉಡುಪಿಯಲ್ಲಿ ಮಾಜಿ ಶಾಸಕ ರಘುಪತಿ ಭಟ್ ಧರಣಿ ಕೂತ್ಕೊಂಡಿದ್ದಾರೆ. ನೋಡಿ, ರೆಸಾರ್ಟ್ಗಾಗಿ ಏಕವಿನ್ಯಾಸ ಈ ಅನುಮತಿಯನ್ನ ನೀಡ್ತಾ ಇಲ್ಲ ಪ್ರಾಧಿಕಾರ ಅನ್ನುವಂಥ ವಿಚಾರ. ಉಡುಪಿಯಲ್ಲಿ ಮಾಜಿ ಶಾಸಕರಾಗಿರುವಂತ ರಘುಪತಿ ಭಟ್ ಅಸಮಾಧಾನ ಹೊರಗಾಗ್ತಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಎದುರು ಮಾಜಿ ಶಾಸಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಸತಾಯಿಸ್ತಿದ್ದಾರಂತೆ. ಶಾಸಕ ಯಶ್ಪಾಲ್ ಸುವರ್ಣ ಒತ್ತಡದಿಂದ ನಮಗೆ ಹೀಗಾಗ್ತಿದೆ ಅಂತಿದ್ದಾರೆ. ಶಾಸಕರು ವೈಯಕ್ತಿಕ ದ್ವೇಷವನ್ನ ಸಾಧಿಸುತ್ತಿದ್ದಾರೆ. ಏನೋ ಹಾಲಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಗಂಭೀರ ಆರೋಪವನ್ನ ಸ್ವತಃ ಬಿಜೆಪಿಯ ಮಾಜಿ ಶಾಸಕರಾಗಿರುವಂತ ರಘುಪತಿ ಭಟ್ ಈಗ ನೋಡಿ ಪ್ರತಿಭಟನಾ ಧರಣಿಯನ್ನ ಕೂತಿದ್ದಾರೆ. ನನಗೆ ಅನ್ಯಾಯ ಆಗ್ತಿದೆ. ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ನನಗೆ ಅನುಮತಿಯನ್ನ ಕೊಡಬೇಕಿತ್ತು, ಆದ್ರೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅಂತ ಈಗ ಉಡುಪಿಯ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯ ಮುಂಭಾಗದಲ್ಲಿ ಯಾರೋ ಸಾರ್ವಜನಿಕರಲ್ಲ, ಅದೇ ಕ್ಷೇತ್ರದ ಈ ಹಿಂದೆ ಶಾಸಕರಾಗಿದ್ದಂತ ರಘುಪತಿ ಭಟ್ ಹಾಲಿ ಶಾಸಕರ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ. ಅಂದ್ರೆ 2024 ಮಾರ್ಚ್ 20ರಂದು ಇವರೊಂದು ಅರ್ಜಿ ಸಲ್ಲಿಸಿರ್ತಾರಂತೆ. ಆದ್ರೆ 3 ತಿಂಗಳಲ್ಲಿ ಸಿಗಬೇಕಾಗಿದ್ದಂತ ಅನುಮತಿಯನ್ನ ಸದ್ಯ ಅಲ್ಲಿರುವಂತ ಯಶ್ಪಾಲ್ ಸುವರ್ಣ ಶಾಸಕರ ಅವರ ಒತ್ತಡದಿಂದಲೇ ನನಗೆ ಉಡುಪಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅನುಮತಿಗಳು ಸಿಗ್ತಾ ಇಲ್ಲ. ಅಂದ್ರೆ ಈ ಜಿಲ್ಲೆಯಲ್ಲಿ ಈಗ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಪ್ರಮುಖವಾಗಿ ಅವರ ಗ್ರಾಮದಲ್ಲಿ ಒಂದು ರೆಸಾರ್ಟ್ ನಿರ್ಮಾಣ ಮಾಡೋದಕ್ಕೆ ಈ ಸಿಂಗಲ್ ಲೇಔಟ್ ಅರ್ಜಿಯನ್ನು ಬರುತ್ತಲ್ಲ, ಇದನ್ನು ಸಲ್ಲಿಸಿದ್ರು. ಆದ್ರೆ ಅನುಮತಿಗಳನ್ನೇ ಸಿಗ್ತಾ ಇಲ್ಲ. ಕಡಿಮೆ ಅವಧಿಯಲ್ಲಿ ಸಿಗಬೇಕಿತ್ತು, ಆದ್ರೆ ಇಷ್ಟು ಟೈಮ್ ಆದ್ರೂ ಕೂಡ ನಮಗೆ ಸಿಗ್ತಾ ಇಲ್ಲ ಅನ್ನುವಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ಇದಲ್ಲದೆ ಹೈಕೋರ್ಟ್ 30 ದಿನಗಳಲ್ಲಿ ಕ್ರಮವನ್ನ ಕೈಗೊಳ್ಳುವಂತೆ ಸೂಚಿಸಿದ್ರು. ಆದರೆ ಅದನ್ನು ಕೂಡ ಇವರು ಪಾಲನೆ ಮಾಡ್ತಿಲ್ಲ ಅಂತ ಒಂದಿಷ್ಟು ಆರೋಪ ಮಾಡ್ತಿದ್ದಾರೆ. ಅನೇಕ ವಿಚಾರಗಳಿದೆ. ಈ CRZ ಝೋನ್ ಚೇಂಜ್ ಹಾಗೆ ಕಮರ್ಷಿಯಲ್ ಕನ್ವರ್ಷನ್ ಸೇರಿದಂತೆ ಅಗತ್ಯ ಅನುಮತಿಗಳು ಈಗಾಗಲೇ ಲಭಿಸಿದ್ರೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅನುಮತಿ ಕೊಡೋದಕ್ಕೆ ಏನೇನು ಪ್ರೊಸೀಜರ್ ಆಗಬೇಕು ಅದರಲ್ಲಿ ಮೀನಾಮೇಷ ಎಣಿಸ್ತಿದ್ದಾರೆ ಅಂತ. ಈ ಆಡಳಿತದ ಶಾಸಕರಿದ್ದು ಅಥವಾ ಇನ್ಯಾವುದೋ ಪಕ್ಷದವರಿದ್ರೆ ಇಂಥದ್ದೆಲ್ಲ ಆಗುತ್ತೌದು, ಆದ್ರೆ ಹಂಗಿಲ್ಲ. ಉಡುಪಿಯಲ್ಲಿ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರ ನಡುವೆ ಆಗ್ತಿರುವಂತಹ ಒಂದು ವಾಗ್ವಾದ ಬಹಿರಂಗವಾಗಿಯೇ ಮಾಜಿ ಶಾಸಕರಾಗಿರುವಂತ ರಘುಪತಿ ಭಟ್ ಅವರು ಗಂಭೀರವಾದಂತಹ ಆರೋಪಗಳನ್ನ ಮುಂದಿಡ್ಕೊಂಡು ಸ್ವತಃ ಅವರೇ ಕುರ್ಚಿ ಹಾಕೊಂಡು ಈಗ ಉಡುಪಿ ಅಭಿವೃದ್ಧಿ ಪ್ರಾಧಿಕಾರದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಿರುವಂತ ದೃಶ್ಯವನ್ನ ನೋಡಬಹುದು. ಅಂದ್ರೆ ಶಾಸಕರು ಈ ಧೋರಣೆ ಮಾಡ್ತಿದ್ದಾರೆ. ಇದನ್ನ ಖಂಡಿಸಿನೇ ಈಗ ಪ್ರತಿಭಟನೆ ಕೂತ್ಕೊಂಡಿದ್ದಾರೆ. ನನಗೆ ನ್ಯಾಯ ಸಿಗೋವರೆಗೂ ಕೂಡ ನಾನು ಮುಂದುವರಿಸ್ತೀನಿ. ಇದು ರಾಜಕೀಯವಾದಂಥ ಹೋರಾಟ ಅಲ್ಲ, ನನ್ನ ವೈಯಕ್ತಿಕವಾದಂಥ ಹಕ್ಕಿಗೋಸ್ಕರ ನಾನು ಮಾಡ್ತಿರುವಂಥ ಹೋರಾಟ ಅಂತಿದ್ದಾರೆ. ಉಡುಪಿಯಲ್ಲಿ ಇಂಥದ ರಾಜಕೀಯ ದ್ವೇಷದ ಬೆಳವಣಿಗೆ ಈ ಹಿಂದೆಂದೂ ಆಗಿರಲಿಲ್ಲ. ಆದರೆ ಅಂಥದ್ದೊಂದು ಸನ್ನಿವೇಶ ಈಗ ಉಡುಪಿಯಲ್ಲಿ ನಿರ್ಮಾಣ ಆಗಿದೆ. ಆ ನಿಟ್ಟಿನಲ್ಲಿ ಈಗ ಅಲ್ಲಿರುವಂಥ ಹಾಲಿ ಶಾಸಕರ ವಿರುದ್ಧ ಮಾಜಿ ಶಾಸಕರು ಪ್ರತಿಭಟನಾ ಧರಣಿಯನ್ನ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ 9:30 ಗಂಟೆಯಿಂದ ನನ್ನ ಸತ್ಯಾಗ್ರಹ ಧರಣಿಯನ್ನು ಪ್ರಾರಂಭಿಸಿದ್ದೇನೆ. 9:30 ಗಂಟೆಗೆ ಕಚೇರಿಗೆ ಹೋದಾಗ ಯಾರೂ ಇರಲಿಲ್ಲ. ಆನಂತರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದರು, ನನ್ನ ಹತ್ರ ವಿನಂತಿ ಮಾಡಿಕೊಂಡ್ರು. ನಾವು ಈಗಾಗಲೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಅದನ್ನು ನಿರ್ಣಯ ಮಾಡಿದ್ದೇವೆ, ಹಾಗಾಗಿ ನೀವು ಧರಣಿ ವಾಪಸ್ ಮಾಡಬೇಕು ಅಂತ ಹೇಳುವ ವಿನಂತಿ ಮಾಡಿಕೊಂಡ್ರು. ನಾನು ಹೇಳಿದೆ, ನನ್ನ ಧರಣಿ ಇದು ಯಾವುದೇ ಪ್ರಾಧಿಕಾರದ ಅಧ್ಯಕ್ಷರು ಸದಸ್ಯರ ಮೇಲಲ್ಲ, ಕಮಿಷನರು ಇವತ್ತು ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ, ಆ ಕಾರಣಕ್ಕೋಸ್ಕರ ಅಂತ ಹೇಳುವಂಥದ್ದನ್ನು ಹೇಳಿದ್ದೇನೆ. ಆನಂತರ ಕಮಿಷನರು ಇವತ್ತು ಬಂದು ಮಾತಾಡಿದರು ನನ್ನ ಹತ್ರ. ಮೊನ್ನೆ ಸಭೆಗೆ ಮಂಡಿಸ್ತೇನೆ ಅಂತ ಹೇಳ್ತಿದ್ರು. ಸಭೆಗೆ ಕಮಿಷನರು ಕೊಟ್ಟ ಪತ್ರಕ್ಕೆ ಅಧ್ಯಕ್ಷರು ಇನ್ನೊಮ್ಮೆ ಅಗತ್ಯ ಇಲ್ಲ, ಈಗಾಗಲೇ ನಾವು ನಿರ್ಣಯ ಮಾಡಿ ಅಂತ ಹೇಳಿದರು. ಇವತ್ತು ನಾನು ಲೀಗಲ್ ಒಪಿನಿಯನ್ಗೆ ಕಳಿಸಿದ್ದೇನೆ. ಲೀಗಲ್ ಒಪಿನಿಯನ್ ಬಂದು ಕೂಡಲೇ ಕೊಡ್ತೇನೆ ಸರ್, ಇವತ್ತು ಅಥವಾ ನಾಳೆ ಒಳಗೆ ಬರ್ಬೋದು. ನಾವು ಕೊಡ್ತೇವೆ, ಲೀಗಲ್ ಒಪಿನಿಯನ್ ಏನು ಬರ್ತದೆ ಅದನ್ನು ಕೊಡ್ತೇವೆ. ಹಾಗಾಗಿ ನೀವು ದಯವಿಟ್ಟು ವಾಪಸ್ ಮಾಡಬೇಕು ಅಂತ ಹೇಳಿದರು. ನಾನು ಹೇಳಿದೆ, ನೀವು ಲೀಗಲ್ ಒಪಿನಿಯನ್ ಬಂದು ನಿಮ್ಮ ನಿರ್ಧಾರವನ್ನು ನನಗೆ ಕೊಡಿ, ಒಂದಾ ಸಿಂಗಲ್ ಲೇಔಟ್ ಕೊಡಿ ಅಥವಾ ನನಗೆ ಆಗೋದಿಲ್ಲ ಅಂತ ಹಿಂಬರಹ ಕೊಡಿ, ಅಷ್ಟರವರೆಗೆ ನಾನು ಇಲ್ಲಿ ಕೂತ್ಕೊಳ್ತೇನೆ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದರು. ಬಟ್ ನಾವು ಭಾಳ ಸ್ಪಷ್ಟವಾದಂಥ ನಿರ್ಧಾರದೊಂದಿಗೆ ನಾನು ಇವತ್ತು ಕೂತ್ಕೊಂಡಿದ್ದೇನೆ. ನನ್ನ ಇವತ್ತು ಬೆಳಿಗ್ಗೆ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.